ಅಲ್ಲಿವರೆಗೂ ಉಂಡಿದ್ದ ಎಲ್ಲ ಕಷ್ಟಗಳು ಕೂಡ ಮರ್ತು ಹೋಗಿದ್ವಿ. ಎಸ್, ಕೋರ್ಟಿಂದ ಪತ್ನಿ ನಿವಾಸಕ್ಕೆ ಹೋಗ್ತಾರ ಹಾಗಾದ್ರೆ ದರ್ಶನ್ ಈಗ ಪತ್ನಿ ನಿವಾಸಕ್ಕೆ ಹೋಗ್ತಾರ ಅಥವಾ ಆಸ್ಪತ್ರೆಗೆ ಹೋಗ್ತಾರ? ಅಪಾರ್ಟ್ಮೆಂಟ್ ಸೆಕ್ಯೂರಿಟಿಗಳ ಜೊತೆ ಪೊಲೀಸರು ಮಾತುಕತೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ನಿವಾಸದ ಬಳಿ ಇರುವಂತಹ ಹಿನ್ನೆಲೆ ಭದ್ರತೆಯನ್ನು ನೀಡಲಾಗಿದೆ. ಕೋರ್ಟ್ನಿಂದ ವಿಜಯಲಕ್ಷ್ಮಿ ಅವರು ಇರುವಂತ ನಿವಾಸಕ್ಕೆ ಹೋಗ್ತಾರಾ? ಹೇಳಿ ದರ್ಶನ್ಗೆ ಅಭಿಮಾನಿಗಳು ಜಾಸ್ತಿ. ಕಿಕ್ಕಿರಿದು ಸೇರಿರುವಂತಹ ಅಭಿಮಾನಿಗಳ ಮಧ್ಯೆ ದರ್ಶನ್ ಕರೆದುಕೊಂಡು ಹೋದ್ರೆ ಪೊಲೀಸರಿಗೂ ಸಮಸ್ಯೆ. ಈ ಜಾಮೀನು ಪ್ರಕ್ರಿಯೆ ಮುಗಿದ ನಂತರದಲ್ಲಿ ದರ್ಶನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದನ್ನ ಪೊಲೀಸರು ನೋಡ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ಎಚ್ಚರಿಕೆ ವಹಿಸಬೇಕಾಗತ್ತೆ. ನಮ್ಮ ಪಕ್ಕದ ತೆಲಂಗಾಣದ ಅಲ್ಲು ಅರ್ಜುನ್ ಕತೆ ಏನಾಯ್ತು ಅಂತ ನಾವೆಲ್ಲ ನೋಡಿದ್ದೇವೆ. ಅಲ್ಲು ಅರ್ಜುನ್ ಸಿನಿಮಾ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದ ಕಾರಣಕ್ಕಾಗಿ ಜನ ಕಿಕ್ಕಿರಿದು ಸೇರಿದ್ರು ಆ ಥಿಯೇಟರ್ನಲ್ಲಿ. ಜನವೋ ಜನ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಂದಾಗ ಒಬ್ಬ ಹೆಣ್ಣು ಮಗಳು, ಮಹಿಳಾ ಅಭಿಮಾನಿ, ಆಕೆ ಕಾಲ್ತುಳಿತಕ್ಕೆ ಒಳಗಾಗಿ ಪ್ರಾಣ ಕಳೆದುಕೊಂಡ್ಲು. ಅಲ್ಲು ಅರ್ಜುನ್ ಜೈಲಿಗೆ ಹೋಗಬೇಕಾಯಿತು. ನಮ್ಮ ಪಕ್ಕದ ರಾಜ್ಯದಲ್ಲಿ ಸಂಭವಿಸಿರುವಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು ಇಲ್ಲಿ ಅಂತ ಹೇಳಿದ್ರೆ ಪೊಲೀಸರು ಅತ್ಯಂತ ಎಚ್ಚರಿಕೆ ನಡೆಯನ್ನು ಅನುಸರಿಸಬೇಕಾಗತ್ತೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಇಹಲೋಕ ತ್ಯಜಿಸಿದಾಗ, ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆ ಉಸಿರೆಳೆದಾಗ ಅದೆಷ್ಟು ಜನ ಪ್ರಾಣ ಕಳೆದುಕೊಂಡ್ರು ಅಂತ